ಟೀಕ್ ಟೌನ್ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್. ಹೌದು, ಶಿವರಾಜೇಗೌಡ ನಾಡಪ್ಪನಹಳ್ಳಿ ರಾಜು ಅವರ ಒಡೆತನದಿಂದ ನಿರ್ಮಾಣವಾಗುತ್ತಿರುವ ಟೀಕ್ ಟೌನ್ ನಿರ್ಮಾಣದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್ ಅವರು ನೆರವೇರಿಸಿ ರಾಜು ಶಿವರಾಜೇಗೌಡ ಅವರಿಗೆ ಶುಭ ಹಾರೈಸಿದರು. ಹುಣಸೂರಿನ ಹೃದಯ ಭಾಗದಲ್ಲಿ 40 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗುತ್ತಿದ್ದು, ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಶುಭ ಹಾರೈಸಿದರು. ಒಂದಕ್ಕೆ ಯಾಕೆ ಕುಡಿಲ್ಲ ಒಂದಕ್ಕೆ ಹಾಕಿದ್ರೆ ರಾಜಕಾರಣದಲ್ಲಿ ಕಡಲ್ಲ ಇಲ್ಲ ಹಾಕಪ್ಪ ಬರಪ್ಪ ಇಲ್ಲಿ ಬಂದು ಹಚ್ಚಿ ಒಂದು ಪುಂಡಾರ ಹೊಡಿಸಿ ಹಿಂದೆ ಬನ್ನಿ ಟೌನ್ 40 ಎಕರೆ ವಿಸ್ತೀರ್ಣದಲ್ಲಿ ಗುದ್ದಲಿ ಪೂಜೆಯ ಈ ಕಾರ್ಯಕ್ರಮ ಹಾಗೂ ಶಿವರಾಜೇಗೌಡರು ಹಾಗೂ ಅಸ್ಗರ್ ಪಾಷಾ ಅವರವರು ಬಹಳ ವರ್ಷಗಳ ನಿಕಟ ಸ್ನೇಹಿತರು. ಅವರ ಬೆನ್ನಿಗೆ ಇವತ್ತು ಈ ವೇದಿಕೆಯಲ್ಲಿರುವಂಥ ಪ್ರಶಾಂತ್ ಅವರು, ಕೃಷ್ಣರವರು, ಪುಣ್ಯಗೌಡರು, ನಂಜುಂಡಸ್ವಾಮಿ ಅವರು, ಬಸವರಾಜ್ ಅವರು, ಅಜಯ್ ಅವರು, ಪುಟ್ಟರಾಜು ಅವರು, ವೆಂಕಟೇಶ್ ಅವರು, ರಾಮೇಗೌಡರು, ನೀವು ನಂದೆಲ್ಲಿ ಇರಲಿ ಅಂತ ನೀವು ವಿಶೇಷವಾಗಿ ಎಲ್ಲರೂ ಕೂಡ ಬಂದಿದ್ದೀವಿ. ಅದರ ಜೊತೆ ತಾಲೂಕಿನ ಎಲ್ಲ ಅವರ ಆತ್ಮೀಯರು, ಹಿತೈಷಿಗಳು ಶುಭ ಕೋರೋದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಈಗ ಹುಣಸೂರು ಪಟ್ಟಣ ಬೆಳೀತಾರ ಅಂತ ನೋಡಿದ್ರೆ, ವೇಗ ನೋಡಿದ್ರೆ ಇನ್ನು ಸೈಟ್ಗಳನ್ನ ಕೊಂಡ್ಕೊಳ್ಳೋರು ಯಾರು ಅನ್ನೋದು ಪ್ರಶ್ನೆ ಆಗಿದೆ. ಆದರೆ ಈ ಥರ ಬರ್ತಾ ಇದ್ದಾಗ ನೋಡಿದ್ರೆ ಭಾಳ ಹೈ ಕ್ವಾಲಿಟಿ ರೆಸಿಡೆನ್ಷಿಯಲ್ ಲೇಔಟ್ಗಳು ಮಾಡ್ತಾಯಿದ್ದಾರೆ. ಭಾಳ ಖುಷಿ ಆಯ್ತು. ನಾನು ನೋಡಿರಲಿಲ್ಲ. ಅದು ಸಿಮೆಂಟ್ ರಸ್ತೆ, ಒಳ್ಳೆ ಕಂಬಗಳು ಎಲ್ಲನೂ ಮಾಡಿ, ಪಾರ್ಕು ಎಲ್ಲ ಜಾಗ. ಈ ಒಂದು ಹುಣಸೂರು ತಾಲೂಕು ಎಷ್ಟೇ ವೇಗವಾಗಿ ಬೆಳೆದರೂ ಕೂಡ ಅಲ್ಲಿ ನನ್ನ ಒಂದು ದೊಡ್ಡ ಅಳಿಲು ಸೇವೆ ಅಂತೂ ಇದ್ದೇ ಇದೆ. ಯಾಕೆ ಅಂತಂದರೆ ಇದನ್ನು ಹೂಡ ಮಾಡಬೇಕು ಅಂತ ಪ್ರಯತ್ನಪಟ್ಟು ಯಶಸ್ವಿ ಆದವನು ನಾವು ಇವತ್ತು ಕೂಡ ಈ ಹೂಡ ಅಂತ ಆಗೋದಕ್ಕೆ ಅವತ್ತಿನ ಫಸ್ಟ್ ಟರ್ಮಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಾದಾಗ ಇಲ್ಲಿಗೆ ಹೂಡ ಮಾಡಿ, ಹೂಡೋದಕ್ಕಿಂತ ಹೆಚ್ಚಾಗಿ ಇದನ್ನು ನಗರಸಭೆ ಮಾಡಿದ್ದು. ನಾವಿನ್ನೂ ಕೂಡ ಅದಕ್ಕೆ ಕ್ವಾಲಿಫೈಡ್ ಅಲ್ಲ. ಆದರೂ ಕೂಡ ಪುಣ್ಯಾತ್ಮ ಸಿದ್ದರಾಮಯ್ಯ ಅವರು ಹುಣಸೂರು ಪುರಸಭೆನ ನಗರಸಭೆ ರೇಂಜ್ಗೆ ಎತ್ಕೊಂಡರು. ಈಗ ಎಷ್ಟೋ ಜನ ಸ್ನೇಹಿತರುಗಳು ಡೆವಲಪರ್ಸ್ಗಳಾಗಿ ಭಾಳ ಇಂಪ್ರೂವ್ ಆಗಿದ್ದಾರೆ. ನಮ್ಮ ಚೌಡೇಶ್ವರಿ ಟೆಕ್ಸ್ಟೈಲ್ ಡೆವಲಪರ್ ರಾಜೇಶು ಮಾಡಿದ್ರೆ ಸಮಗ್ರವಾಗಿ ಬರೀ ಒಂದು ಲೇಔಟು, ಒಂದು ಊರು, ಒಂದು ಟೌನ್ಶಿಪ್ ಅಂತ. ಟೌನ್ಶಿಪ್ ಅಂದರೆ ಬರೀ ಸೈಟ್ಗಳೇ ಅಲ್ಲ. ಟೌನ್ಶಿಪ್ ಅಂತಂದರೆ ಅಲ್ಲಿ ಒಂದು ಆಸ್ಪತ್ರೆ ಜಾಗಗಳಿಗಾಗಲಿ ಇನ್ನೊಂದಕ್ಕಾಗಲಿ ಆ ಥರ ಮಾಡ್ಕೊಂಡೋದ್ರೆ, ಕಮರ್ಷಿಯಲ್ ಪ್ಲೇಸ್ಗಳು ಜಾಸ್ತಿ ಮಾಡ್ಕೊಂಡೋದ್ರೆ ಇವತ್ತು ರೇಟ್ ಇಲ್ಲದೆ ಇರ್ಬೋದು, ಮುಂದಕ್ಕಂತೂ ಖಂಡಿತವಾಗ್ಲೂ ಬರ್ತಿದೆ. ಹಂಗೆ ಸಮಗ್ರವಾಗಿ ಬರೀ ಸೈಟು ಅಂತಲೇ ಮಾಡ್ಕೋದ್ರೆ ಆಮೇಲೆ ನೀವು ಸೈಟ್ ಮಾಡ್ತೀರಿ, ರೆಸಿಡೆನ್ಷಿಯಲ್ ಹೋಗುತ್ತೆ. ಮುಂದೆ ಬರ್ತಾ ಕಾನೂನುಗಳು ಕಠಿಣ ಆಗ್ತಾಯಿದೆ. ಏನು ಕಾನೂನು ಕಠಿಣ ಆದರೂ ಹುಣಸೂರು ನಗರಸಭೆ ಇವತ್ತು ನಡೀತಿರೋದು ನೋಡಿದ್ರೆ ಯಾವನು ಬೇಕಾದ್ರೂ ವಿತೌಟ್ ಪ್ಲ್ಯಾನು, ವಿತೌಟ್ ಪರ್ಮಿಷನ್ನು, ವಿತೌಟ್ ಅಲಿನೇಷನ್ನು, ವಿತೌಟ್ ಗೈಡ್ಲೈನ್ಸು, ನಾರಮ್ಸು ಏನೂ ಇಲ್ದೇ ಕಟ್ಕೊಂಡು ಹೋಗ್ತಾವ್ರೆ. ಇದಕ್ಕೆಲ್ಲ ಒಂದು ಕಡೆ ಕಡಿವಾಣ ಹಾಕೋಂಥ ರೀತಿ ಆಗಬೇಕು. ಸುಪ್ರೀಂ ಕೋರ್ಟು ಡೈರೆಕ್ಷನ್ಸ್ಗಳಿದೆ, ಹೈಕೋರ್ಟಿಂದನೂ ಕೂಡ ಆದೇಶಗಳಿದೆ, ಸರ್ಕಾರದಿಂದನೂ ಸುತ್ತೋಲೆಗಳಿದೆ. ಆದರೂ ಕೂಡ ಇಂಪ್ಲಿಮೆಂಟ್ ಆಗ್ತಾಯಿಲ್ಲ ಅನ್ನೋದು ಭಾಳ ನೋವಿದೆ. ನಮ್ಮ ಡೆವಲಪರ್ಸು ಆ ರೀತಿಯ ಅಕ್ರಮ ಅವಕಾಶಗಳಿಗೆ ತಾವು ಕೊಡಬೇಡಿ ಅಂತ ಸ್ನೇಹಿತರುಗಳಿಗೆ ಮನವಿ ಮಾಡ್ತಾ, ಈ ಒಂದು ಪ್ರಾಜೆಕ್ಟ್ ಮುಖಾಂತರ ಯಾರ್ಯಾರು ಪಾರ್ಟ್ನರ್ ಇದ್ದೀರಿ, ನಿಮ್ಮ ಬೆನ್ನಿಗೆ ಯಾರ್ಯಾರಿದ್ದಾರೆ
ಅವ್ರಿಗೆಲ್ಲರಿಗೂ ಒಳ್ಳೆ ಲಾಭ ಆಗಲಿ. ನಾನು ಕೊನೆಯಾದ ಮಾತು, ಸ್ನೇಹ ಇರಲಿ, ಹಣಕ್ಕೋಸ್ಕರ ಕಿತ್ತೋಗ್ಬಿಡಿಯಪ್ಪ. ಒಗ್ಗಟ್ಟಾಗಿ ಕೊನೆಯವರೆಗೂ 10 ರೂಪಾಯಿ ನಿಮಗೆ ಜಾಸ್ತಿ ಬರ್ತದೋ, 10 ರೂಪಾಯಿ ಅವ್ರಿಗೆ ಜಾಸ್ತಿ ಬರ್ತದೋ, ವಿಶ್ವಾಸದಿಂದ ನಂಬಿಕೆಯಿಂದ ಇರಿ. ಇವತ್ತಿನ ದಿನ ನಮ್ಮ ಗೋವಿಂದನ ಮಕ್ಕಳು ಅವ್ರಿಗೆ ಸ್ವಲ್ಪ ವ್ಯವಹಾರ ಜ್ಞಾನ ಇತ್ತೀಚೆಗೆ ಬರ್ತಾವೆ. ನಾನು ಮೊದಲನೇ ದಿನವೇ ಹೇಳಿದ್ದೆ, ಅಸ್ಗರು ಮತ್ತು ಶಿವರಾಜ್ ಅವ್ರು ಏನು ಹೇಳಿದೆ, ನಮ್ಮ ಕಸ್ತ್ರಪ್ಪ ಆ ಥರದವರಲ್ಲ ಅಂತ ಹೇಳಿದ್ನಾ ಮೊದಲನೇ ದಿನವೇ. ಅಮೇರಿಕದಿಂದ ಬಂದಾಗ ಅವ್ರ ತಂದೆ ತೀರೋದಾಗ ನಾನೇ ಕರ್ಕೊಂಡು ಹೋಗ್ಸಕ್ಕೆ ಬಂದೆ ಅವ್ರನ್ನ. ವಿಶ್ವಾಸ, ನಂಬಿಕೆ ಭಾಳ ಮುಖ್ಯ. ಸಣ್ಣ ಪುಟ್ಟಕ್ಕೆ ಹೋಗಿ ತಕರಾರು ವ್ಯಾಜ್ಯಕ್ಕೆ ಸಿಗಿಸ್ಕೊಂಡ್ಬರೋದು ಖಂಡಿತ ಒಳ್ಳೆಯದಲ್ಲ. ಯಾರೋ ಒಬ್ಬರ ಹತ್ತಡಿ ಸೋಲ್ಬೇಕು, ಯಾರೋ ಒಂದು ಹತ್ತಡಿ ಬಿಟ್ಕೊಡ್ಬೇಕು. ಆವಾಗ ನಿರ್ವಿಘ್ನವಾಗಿ ಕಾರ್ಯಗಳು ಆಗುತ್ತೆ. ಅದೇ ರೀತಿ ವಿಘ್ನೇಶ್ವರನ ದಯೆಯಿಂದ ಯಾವುದೇ ರೀತಿಯ ತೊಂದರೆಗಳಾಗದೆ ನಮ್ಮೆಲ್ಲರಿಗೂ ಶುಭವಾಗಲಿ, ಲಾಭ ಬರಲಿ, ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಸ್ನೇಹಿತರಾದ ಅದ್ದೂರಿ ಸಿನಿಮಾ ಹಾಗೂ ಲಿಫ್ಟ್ ಕೊಡ್ಲ ಸಿನಿಮಾ ಪ್ರೊಡ್ಯೂಸರ್ಗಳಾದ CMR ಶಂಕರ್ ಬಾಲನಾಥ್ ರೆಡ್ಡಿ ಅವರೇ ಹಾಗೂ ಲ್ಯಾಂಡ್ ಡೆವಲಪರ್ ಆದ ಶ್ರೀನಿವಾಸ್ ಅವರೇ ಹಾಗೂ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶುಭೋದಯ. ಸ್ನೇಹಜೀವಿ ಮಂಜಣ್ಣನವರ ಆಶೀರ್ವಾದಗಳೊಂದಿಗೆ ನನ್ನ ಬಾಲ್ಯ ಸ್ನೇಹಿತರಾದ ನಾಡಪನಹಳ್ಳಿ ಶಿವರಾಜೇಗೌಡರು ಟಿ ಕುಟ್ ಟೌನ್ ಅನ್ನೋ ಒಂದು ಅದ್ದೂರಿಯಾದ ಪ್ರಾಜೆಕ್ಟ್ನ ಇವತ್ತು ಭೂಮಿ ಪೂಜೆ ಮಾಡಿ ಶುರು ಮಾಡಿದ್ದಾರೆ. ಅವರು 1-2-3 ಬಾರಿ ನಾನು ಸಿಕ್ಕಿದಾಗ ಅವ್ರು ನನಗೆ ಹೇಳ್ತಾ ಇದ್ರು, ಏನಾದರೂ ಹುಣಸೂರು ಜನತೆಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಹೇಳ್ತಾ ಇದ್ರು. ಸೊ ಅವರು ಈ ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ, ಈ ಥರ ಯಾವ ಥರ ಯೋಚನೆ ಬಂತು ಅಂತ. ಯಾಕೆಂದರೆ ಹುಣಸೂರಲ್ಲಿ ಪ್ರಥಮ ಬಾರಿಗೆ ಕಂತು ರೂಪದಲ್ಲಿ ಸೈಟ್ ಕೊಡ್ತಾ ಇರೋದು ಇವರೇ, ನಾಡಪನಹಳ್ಳಿ ಶಿವರಾಜೇಗೌಡರೇ. ಏನು ಕಂತು ರೂಪದಲ್ಲಿ, ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಸೈಟ್ಗಳನ್ನ ಮಿಡಲ್ ಕ್ಲಾಸ್ ಏನಿದ್ದಾರೆ, ಆ ಮಿಡಲ್ ಕ್ಲಾಸ್ ಜನಗಳು ಏನು ಮನೆ ಕಟ್ಕೊಂಡು ಸಂತೋಷವಾಗಿ ಬದುಕಬೇಕು ಅಂತೇಳಿ ಅವರು ಈಗಾಗಲೇ ಅವರು ಒಂದು 10-15 ಪ್ರಾಜೆಕ್ಟ್ಗಳು ಮಾಡಿದ್ದಾರೆ ಮೈಸೂರು ಡಿಸ್ಟಿಕ್ಕಲ್ಲಿ. ಬಟ್ ಆದರೆ ಇದು ಬಂದು ಹುಣಸೂರು ಜನತೆಗೆ ನಾನು ಏನಾದ್ರು ಒಂದು ಒಳ್ಳೇದು ಮಾಡಬೇಕು ಅಂತ ಅವರು ಮಾಡಿರೋದು. ಮತ್ತು ಇದನ್ನು ಹೇಳಬೇಕಾದ್ರೆ ನಾನು ಆಮೇಲೆ ಯೋಚನೆ ಮಾಡ್ತಾ ಇದ್ದೆ, ಹೇಗೆ ಇದು ಯಾವ ಥರ ಇವರಿಗೆ ಈ ಥರ ಒಂದು ಮನಸ್ಸು ಬರುತ್ತೆ ಅಂತ. ಏಕೆಂದರೆ ನಾವೆಲ್ಲ ಈ ಹುಣಸೂರಲ್ಲಿ ಬೆಳೆದಿದ್ದು ಅವರ ಕುಟುಂಬದ ಆಶೀರ್ವಾದದ ಮೇಲೆ. ಯಾಕೆಂದರೆ ಅವರೇನೆ ಇಲ್ಲಿ ಹುಣಸೂರವ್ರು ಎಷ್ಟೋ ಜನ ಸ್ಟೇಟ್ ಲೆವೆಲು, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದಾರೆ. ಅದು ಭಾರತ್ ಸ್ಪೋರ್ಟ್ಸ್ ಅಂತೇಳಿ ಮಂಜಣ್ಣನವರು ಆ ಟೈಮಲ್ಲೇ ಅವರು ಬ್ಯಾಡ್ಮಿಂಟನ್ ಕ್ಯಾಪ್ಟನ್ ಆಗಿದ್ದರು, ಕ್ರಿಕೆಟ್ ಕ್ಯಾಪ್ಟನ್ ಆಗಿದ್ದರು. ಅವರೇ ಎಲ್ಲ ಹುಡುಗರನ್ನ ಇಲ್ಲಿಂದ ಮೈಸೂರು ಅಲ್ಲೆಲ್ಲ ಹೋಗಿ ಆಟ ಆಡಿಸಿ ಆ ಸ್ಪೋರ್ಟ್ಸ್ ಅನ್ನೋದು ಹುಣಸೂರಲ್ಲಿ ಇವತ್ತು ಇಂಟರ್ನ್ಯಾಷನಲ್ ಮಟ್ಟಿಗೆ ಯಾರೆಲ್ಲ ಹೋಗಿದ್ದಾರೆ ಅದೆಲ್ಲ ಸ್ನೇಹಜೀವಿ ಮಂಜಣ್ಣವರಿಂದ. ಸೊ ನಾನು ಯೋಚನೆ ಮಾಡ್ತಾ ಇದ್ದೆ, ನಾಡಪನಹಳ್ಳಿ ರಾಜು ಅವರಿಗೆ ಯಾಕೆ ಈ ಥರ ಒಂದು ಯೋಚನೆ, ಎಲ್ಲರೂ ಏನು ಮಾಡ್ತಾರೆ, ಬಿಸ್ನೆಸ್ ಮಾಡಿ ದುಡ್ಡು ಮಾಡಿ ಹೋಗ್ತಾರೆ, ಅವ್ರಿಗೆ ಹೆಂಗೆ ಈ ಥರ ಒಂದು ಯೋಚನೆ ಬಂತು ಅಂದಾಗ, ನಾಗಲಾಂಬಿಕೆಯ ನಾಗಮ್ಮ ಅಂತೇಳಿ 11ನೇ ಶತಮಾನದಲ್ಲಿ ಹೇಳಿದ್ದಾರೆ. ಎಲ್ಲ ಥರ ಸಂಘಗಳಿರುತ್ತೆ, ಆದರೆ ನಾವು ಯಾವ ಸಂಘ ಜೊತೆ ಇದ್ದೀವಿ ಅಂತೇಳಿ ಅವ್ರು ಹೇಳ್ತಾರೆ. ಅಲ್ಲಮ್ಮನ ಸಂಘ, ಅಜಗಣ್ಣನ ಸಂಘ, ಜತಿಯ ಸಂಘ, ಯತಿಯ ಸಂಘ, ಮಾನ್ಯರ ಸಂಘ, ಕಕ್ಕಯ್ಯನ ಸಂಘ, ಚಿಕ್ಕಯ್ಯನ ಸಂಘ, ಮಾನ್ಯರ ಸಂಘ, ಮೌಖ್ಯರ ಸಂಘ, ಸಂಗಯ್ಯ ಎನ್ನ ಸಂಘ, ಎನ್ನ ಬಸವಯ್ಯನ ಸಂಘ ಅಂತ ಹೇಳ್ತಾರೆ. ಆ ಥರ ನಾವು ನಮ್ಮ ಸಂಘನ ಯಾವ ಸಂಘ ಅಂತ ತಿಳ್ಕೊ, ನಮ್ಮ ಸಂಘ ನಮ್ಮ ಸ್ನೇಹಜೀವಿ ಮಂಜಣ್ಣನ ಸಂಘ, ಎನ್ನ ಸಂಘ ನಾಡಪನಹಳ್ಳಿ ರಾಜು ಗೌಡರ ಸಂಘ. ದೇವರು ಒಳ್ಳೇದು ಮಾಡಿ, ಇದೇನೋ 4 ಜನ ಬಡವರು ಬಂದು ಎಲ್ಲ ಸೈಂಟ್ ತಗೊಂಡು ಅವರು ಚೆನ್ನಾಗಿ ಬಾಳು ಬದುಕಲಿ ಅಂತೇಳಿ ಈ ಥರ ಪ್ರಾಜೆಕ್ಟ್ಗಳು ಇನ್ನಷ್ಟು ಮಾಡಬೇಕು ಅಂತ ನಾಡಪನಹಳ್ಳಿ ರಾಜು ಗೌಡ್ರಿಗೆ ಕೇಳ್ಕೊತೀನಿ. ಧನ್ಯವಾದಗಳು. ಸಾಮಾನ್ಯ ಹುಣಸೂರು ಅದೇ ಜೋಡಿ ಜೀವಗಳ ರೀತಿ ಇಬ್ಬರು ಎಲ್ಲ ರೋಡಲ್ಲೂ ಲೇಔಟ್ ಮಾಡಿಕೊಂಡು ಆಮೇಲೆ ಇವನ ಅಭಿವೃದ್ಧಿ ನೋಡ್ದಂಗೆ ಅನಿಸ್ತಾ ಇತ್ತು. ಅವತ್ತಿನ ಯೋಜನೆ ಏನು ಅಂದರೆ, ಅವತ್ತೇ ಈ ಯೋಜನೆ ಎಲ್ಲ ಅವನು ಯೋಚನೆ ಮಾಡಿದ್ದ ಅಂದರೆ ತುಂಬ ಬುದ್ಧಿವಂತ, ತುಂಬ ಒಳ್ಳೆ ಹುಡುಗ. ಆಮೇಲೆ ಜೊತೆಗೆ ತುಂಬ ಇವ್ರ ತಂದೆಯವರು ಅಷ್ಟೇ, ರಾಜು ಶಿವರಾಜೇಗೌಡರು ಅಂತ ಭಾರಿ ಹೆಸರುವಾಸಿಯಾಗಿರು. ನನ್ನ ತಂದೆ ಹೆಸರು ಉಳಿಸ್ಬೇಕು ಸರ್, ನನ್ನ ತಾಲೂಕಿಗೆ ನಾನು ಏನಾದ್ರು ಒಂದು ಕೊಡುಗೆ ನೀಡಬೇಕು, ಬರೀ ದುಡ್ಡು ಮಾಡೋದೇ ದೊಡ್ಡ ವಿಚಾರ ಅಲ್ಲ ಸರ್ ಅಂದ್ಬಿಟ್ಟು ಅವತ್ತೇ ಯೋಚನೆ ಮಾಡ್ತಾ ಇದ್ದೇವನು. ಇವತ್ತು ನಮಗೆ ಭಾರಿ ಖುಷಿ ಆಗುತ್ತೆ, ನನ್ನ ಬ್ರದರ್ ಈ ಮಟ್ಟಿಗೆ ಬಂದಲ್ಲ ಅಂದ್ಬಿಟ್ಟು. ಆಮೇಲೆ ಜೊತೆಗೆ ಅಸ್ಗರ್ ಸಾಹೇಬ್ರಿಗೂ ಹೇಳಬೇಕು ಅಂತಂದರೆ, ತುಂಬ ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ. ತುಂಬ ಇದನ್ನು 40 ಎಕರೆಲ್ಲ 400 ಎಕರೆ ಇದೇ ಥರ ಮಾಡಿಕೊಂಡು ಇನ್ನೂ ಜನಗಳಿಗೆ ಅಣ್ಣ ಹೇಳ್ದಂಗೆ ಒಂದು ಕೈಗೆಟ್ಕೋ ಬೆಲೆ ಕೊಟ್ಬಿಟ್ಟು ಜೊತೆಗೆ ಇನ್ಸ್ಟಾಲ್ಮೆಂಟಲ್ಲಿ ಕೊಟ್ಬಿಟ್ಟು ಒಂದು ಅನುಕೂಲ ಮಾಡಿಕೊಡಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. 40 ಎಕರೆಯಲ್ಲಿ 20 ಎಕರೆದು ಏನೋ ಅಪ್ರೂವಲ್ ತಗೊಂಡು 20 ಎಕರೆ ಸೇರಿಸಿ 40 ಎಕರೆ ಲೇಔಟನ್ನು ಇಲ್ಲಿ ಪ್ರಾರಂಭ ಮಾಡೋದ್ರ ಜೊತೆಗೆ ಈ
ತಾಲೂಕಿನ ಎಲ್ಲ ಪ್ರಮುಖ ಲೀಡರ್ಗಳನ್ನು, ಅವರ ಸ್ನೇಹಿತರುಗಳನ್ನು ಕರೆದು ನಮ್ಮ ತಾಲೂಕಿನ ಜನಪ್ರಿಯ ಮಾಜಿ ಶಾಸಕರಾದ ಮಂಜುನಾಥರವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಆಶೀರ್ವಾದದಿಂದ ಮತ್ತು ಅವರ ಬಹಳ ಆಪ್ತ ಮಿತ್ರರಾದಂಥ ಅವರ ತಮ್ಮ ಅಂತ ಹೇಳ್ಕೊಂಡ್ರು, ನಾವು ಈಗ ಅವರ ಅಣ್ಣ ಅನ್ಬೇಕಾಯ್ತದೆ, ನಂಜುಂಡಸ್ವಾಮಿಯವರ ಒಂದು ಆಶೀರ್ವಾದದಿಂದ ಇವತ್ತು ಇಲ್ಲಿ 40 ಎಕರೆ ಲೇಔಟ್ ಮಾಡಿ ಅವರ ಅಭಿಪ್ರಾಯನ ಅವರು ಕಂತು ಮೂಲಕ ಜನಗಳಿಗೆ ಕೊಟ್ಟು ಎಲ್ಲರೂ ಸಹ ಒಂದೊಂದು ಸೈಟನ್ನು ಇಲ್ಲಿ ತಗೊಳ್ಳೋಂಥ ಒಂದು ಶಕ್ತಿನ ನೀಡಬೇಕು ಅಂತ ನಮ್ಮ ರಾಜು ಶಿವರಾಜೇಗೌಡರು ಮತ್ತು ನಮ್ಮ ಅಜ್ಗರ್ ಪಾಸ್ ಅವರು ಲೆಕ್ಕ ಹಾಕಿದ್ದಾರೆ. ಅಂದರೆ ಅದು ಬಹಳ ಯೋಚನೆ ಮಾಡಬೇಕಾದಂಥ ವಿಚಾರ. ಯಾಕಂದರೆ ಇವತ್ತೆಲ್ಲ ರಿಯಲ್ ಎಸ್ಟೇಟ್ ಮಾಡೋದು, ಸೈಟ್ ಮಾಡೋದು ದುಡ್ಡಿಗಾಗಿ. ಇವತ್ತು ತಗೋಬೇಕು, ನಾಳೆ ನಡೆದು ಮಾರಬೇಕು, ದುಡ್ಡು ಮಾಡಬೇಕು ಅನ್ನೋ ದೃಷ್ಟಿಲೇ ಇವತ್ತು ಸೈಟ್ಗಳನ್ನು ಮಾಡ್ತಾ ಇರೋದು ನಾವೆಲ್ಲ ನೋಡ್ತಾ ಇವೆ. ಆದರೆ ಪ್ರತಿಯೊಬ್ಬರು ಸಹ ಕೈಗೆಟಕ ದರದಲ್ಲಿ ಕಂತು ಮೂಲಕ ತಕ್ಕೊಂಡು ಪ್ರತಿಯೊಬ್ಬರು ಇಲ್ಲಿಗೆ ಬರಬೇಕು ಅಂತ ಅವರು ಆಶಿಸ್ತಾರೆ. ಅಂದರೆ ಅವರು ಮೂಲ ಬೆಳೆದು ಬಂದ ದಾರಿನೂ ಸಹ ನಾವು ನೋಡಬೇಕಾಯ್ತು. ಇಬ್ಬರೂ ಸಹ ಹಳ್ಳಿಲಿ ಬೆಳೆದು, ಗ್ರಾಮಾಂತರದಲ್ಲಿ ಬೆಳೆದು, ಕಷ್ಟ ಸುಖಗಳನ್ನು ಅನುಭವಿಸಿ ರೈತರ ಮಕ್ಕಳಾಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿರೋಂಥದ್ದು ಭಾಳ ಸಂತೋಷಕರ ವಿಚಾರ. ನಮ್ಮ ನಂಜುಂಡಸ್ವಾಮಿ ಹೇಳ್ದಂಗೆ 40 ಎಕರೆ ಇಲ್ಲ ಅಂದರೆ 400 ಎಕರೆ ಮಾಡಿದ್ರು ಸಹ ಅವ್ರಿಗೆ ಆಸಕ್ತಿ ಇದೆ, ದೇವ್ರ ಆಶೀರ್ವಾದ ಇದೆ, ಅವ್ರ ಒಳ್ಳೆತನ. ಅವರು ಯಾರಿಗೂ ಇವತ್ತುವರೆಗೆ ಇಷ್ಟು ಸೈಟು ನಾವು ನೋಡ್ತೀವಿ, ರಿಯಲ್ ಎಸ್ಟೇಟಲ್ಲಿ ಸೈಟ್ ಮಾಡೋರು, ಇದು ಮಾಡೋರು, ಅಲ್ಲಿ ಈ ಥರ ಮೋಸ ಮಾಡ್ದೆ, ಇಲ್ಲಿ ದುಡ್ಡು ಇಸ್ಕೊಂಡು ಕೊಟ್ಟೆ. ಮತ್ತು ಮಾದೇವಣ್ಣನವರು, ನಗರಸಭಾ ಸದಸ್ಯರಾದಂತಹ ವೆನ್ನಿ ಪ್ರಿಯಾಂಕಾ ಥಾಮಸ್ ರವರ ಅವರು ಮತ್ತು ಮಹದೇವಣ್ಣನವರು ಈ ಒಂದು ಪ್ರಾಜೆಕ್ಟ್ ಆಗಬೇಕಾದ್ರೆ, ಹಾಗೆಯೇ ಸಂತೋಷ್ ರವರು ಸಂತೋಷ್ ರವರು ಕೂಡ ಒಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದರು. ನಮ್ಮೆಲ್ಲರ ನೆಚ್ಚಿನ ಮಾಜಿ ಶಾಸಕರಾದ ಮಂಜನವರೇ, ಹಾಗೆ ನನ್ನ ಚಿಕ್ಕ ವಯಸ್ಸಿನಿಂದ ಜೊತೆಲೇ LKGಯಿಂದ ನಾವು ಜೊತೆಲೇ ಓದಿ ಕಲಿತಿರುವಂಥ ನಮ್ಮ ಇವಾಗ ಅವರು ದೊಡ್ಡ ಮಟ್ಟಿಗೆ ಹೈಕೋರ್ಟ್ ಲಾಯರ್ ಆಗಿ ಬೆಂಗಳೂರಲ್ಲಿ ಇದ್ದಾರೆ. ಅವರು ಸುಧಾ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಹಾಗೂ DYSP ಆಗಿದೆ. DYSP ಕೆಲಸನೇ ಬಿಟ್ಬಿಟ್ಟು ಲಾಯರ್ ಆಗಿ ದೊಡ್ಡ ಹೈಕೋರ್ಟ್ ಒಳ್ಳೆ ಹೆಸರಾದಂಥ ಲಾಯರ್ ಆಗಿದ್ದಾರೆ. ಹಾಗೆಯೇ ಇವತ್ತು ಇವಾಗ ತಾನೇ ನಮ್ಮ ಗೂಢ ಅಧ್ಯಕ್ಷರು ಮಂಜಣ್ಣನವರು ಆಗಮಿಸಿದ್ದಾರೆ. ವೇದಿಕೆ ಮೇಲೆ ಬರಬೇಕಂತ ಅವ್ರಿಗೆ ಮಂಜಣ್ಣವ್ರನ್ನ ಏನಕ್ಕೆ ಇದು ಮಾಡ್ತೀವಿ ಅಂದರೆ, ನಾನು ಅವ್ರ ನೇತೃತ್ವದಲ್ಲಿ ಈ ಒಂದು ಹುಣಸೂರನ್ನ ಬೆಳೆಸಬೇಕಂತ ಏನಕ್ಕೆ ಅಂತಂದರೆ, ಎಲ್ಲ ಶಾಸಕರು ನಾನು ಇವತ್ತು ಹುಣಸೂರು ತಾಲೂಕಲ್ಲಿ ನೋಡಿದ್ದೀನಿ. ಆದರೆ ಮಂಜಣ್ಣವ್ರ ಗುಣನ ಕೆಲವು ಕಮ್ಮಿ ಜನ ಅರ್ಥ ಮಾಡ್ಕೊಂಡಿರೋದು. ನಾನು ಏನಕ್ಕೆ ಅವರ ಫಾಲೋಅಪ್ ಆದಿ ಅಂತಂದರೆ, ಅವರು ಒಬ್ಬ ಬಡ ಜನಗಳಲ್ಲಿ ಅವ್ರಿಗೆ ಕಷ್ಟ ಸುಖಕ್ಕೆ ನೋಡ್ಕೊಂಡು ಈ ಎಲ್ಲ ರಾಜಕಾರಣಿಗಳು ಗೆದ್ದ ಮೇಲೆ ಅವ್ರದ್ದೇ ಅಂತ ರಾಜಕಾರಣ ಅವ್ರದ್ದೇ ಆದ ಬೆಳವಣಿಗೆ ಕೊಟ್ಟೈತಾರೆ. ಆದರೆ ಮಂಜಣ್ಣವ್ರು ಮಾತ್ರ ಆ ಥರ ಅಲ್ಲ. ಅವರು ನಾನೇನಕ್ಕೆ ಅವ್ರು ಫಾಲೋಅಪ್ ಆದೆ ಅಂತಂದರೆ, ನಮ್ಮ ತಂದೆ ರಾಜಕಾರಣಿ ಇದ್ದಾಗ ಅವ್ರಿಗೂ ಸುಧಾ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಕೆಲಸಗಳು ಮಾಡಿರೋ ಕೆಲಸದಿಂದ ಅವ್ರಿಗೆ ಹೆಸರು ಬಂದಿತ್ತು. ಅದೇ ಇದರಲ್ಲಿ ನಾವು ಹೋಗ್ತಿರ್ಬೇಕಾದ್ರೆ ಆ ದಾರಿಯಲ್ಲಿ ಮಂಜಣ್ಣವ್ರು ಕಂಡೆ. ನಾನು ನಮ್ಮ ತಂದೆ ಜಾಗದಲ್ಲಿ ಅವ್ರು ಕಂಡೆ. ಯಾಕಂದರೆ ಅವರು ಒಂದು ರೈತರಿಗೆ ಮತ್ತು ಬಡವ್ರಿಗೆ, ಆದಷ್ಟು ಬಡವ್ರಿಗೆ ಅವ್ರು ಏನು ಮಾಡ್ತಿದ್ರು ಅದನ್ನು ನಾನು ನೆನೆಸ್ಕೊಂಡು, ಇಲ್ಲ ಇಂಥವ್ರ ಜೊತೆ ನಾವಿದ್ದಾಗ ಎಲ್ಲೋ ಒಂದು ಕಡೆ ನಮಗೂ ಸುಧಾ ಒಳ್ಳೇದಾಗುತ್ತೆ ಅಂತೇಳಿ ಅವ್ರನ್ನ ಅವ್ರು ಫಾಲೋ ಆಗ ಬಂದೆ. ಇವತ್ತು ಈ ಲೆವೆಲ್ ಬರಬೇಕಂದ್ರೆ ಅವರು ಸುಧಾ ನನಗೆ ಎಲ್ಲೋ ಕಿವಿ ಮಾತಲ್ಲಿ ಹಿಂದೆ ನೀನು ಹಿಂಗೆ ಹೋಗ್ಬೇಕು, ಈ ಥರ ಮಾಡಿ ಏನೇ ಇದ್ರು ಹೇಳಿ ಹೊಂದಿದ್ದು ಆ ಸಪೋರ್ಟಲ್ಲಿ ನಾನು ಇವತ್ತು ಈ ಲೆವೆಲ್ ಬಂದೀನಿ. ಇದ್ರ ಜೊತೆಗೆ ಇನ್ನೊಬ್ಬರು ನನಗೆ ಗಾಡ್ ಫಾದರ್ ಆಗಿ ನಮ್ಮ ನಂಜುಂಡಸ್ವಾಮಿ ಅವರು ಸುಧಾ ನನಗೆ, ನಾನು ಅವ್ರ ಜೊತೆಲಿ ಮಾಡ್ಬೇಕಾದ್ರೆ, ರಾಜು ಅವರೇ ನೀವು ಜೊತೆಲಿ ನಿಮ್ಗೆ ಹೋಗೋಣ ಅಂತೇಳಿ ಈ ಲೆವೆಲ್ಗೆ ನಾನು ಬರಬೇಕಾದ್ರೆ ಅವರ ಒಂದು ಗಾಡ್ ಫಾದರ್ ನನಗೆ ಈ ಒಂದು ಲೆವೆಲ್ಗೆ ತಂದಿದ್ದಾರೆ. ಈಗ ಒಂದು 2-3 ವರ್ಷದಲ್ಲಿ ಒಳ್ಳೊಳ್ಳೆ ಸ್ನೇಹಿತರು, ಕೃಷ್ಣ ಅವ್ರು ಇರ್ಬೋದು, ಅಸ್ಗರ್ ಇರ್ಬೋದು, ವಿನೋದ್ ಅವ್ರು ಇರ್ಬೋದು, ಅಜಯ್ ಇರ್ಬೋದು, ಎಲ್ಲರೂ ಸುಧಾ ಮಂಜಣ್ಣವ್ರಿಗೆ ಹೇಳಿದ್ವಿ ನಾವೆಲ್ಲ ಈ ಥರ ಸೇರಿಕೊಂಡು ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ ಅಣ್ಣ ಹೀಗೆ ಅಂತೇಳಿ. ಎಲ್ಲರೂ ಈಗ ಒಂದು 4-5 ಪ್ರಾಜೆಕ್ಟು ಒಳ್ಳೆ ಕಡೆ ಮಾಡ್ತಾಯಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಅಮರಣ್ಣವರು ಮಂಜಣ್ಣವ್ರು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಜಾಸ್ತಿ ರಾಜಕೀಯದಲ್ಲಿ ಇದ್ದಾಗ ಬಿಸ್ನೆಸ್ ಬಗ್ಗೆ ನಾನು ಅಮರಣ್ಣವ್ರ ಹತ್ರ ಕೆಲವು ಚರ್ಚೆಗಳು ಮಾಡಿ ಏನಾದ್ರು ಆಗೋವುಗಳನ್ನ ಅವ್ರ ಹತ್ರನೇ ಮಾತಾಡಿ ನಾನು ಎಲ್ಲ ತಗೋತಾ ಇದ್ದೆ. ಬಟ್ ಇವತ್ತೊಂದು ಹುಣಸೂರಲ್ಲಿ ಈ ಒಂದು 40 ಎಕರೆಯಲ್ಲಿ ಹುಣಸೂರವ್ರಿಗೆ, ಮೇಯ್ನಾಗಿ ಹುಣಸೂರವ್ರಿಗೆ ಒಳ್ಳೆ ಕಮ್ಮಿಲಿ
ಹಾಗೂ ಪ್ರತಿಯೊಬ್ಬರು ನನ್ನ ಹತ್ರ ಸೈಟ್ ಮಾಡ್ಬೇಕಾದ್ರೆ ಕೇಳ್ತಿದ್ರು, ನಿಮ್ಮಲ್ಲಿ ನಮಗೆ ಒಂಚೂರು ಟೈಮ್ ಕೊಡಿಸಿ, ಮತ್ತು ಲೋನ್ ಆಗಂಗೆ ಅವಕಾಶ ಮಾಡಿಕೊಡಿ, ನಿಧಾನವಾಗಿ ಕಟ್ಟಂಗೆ ಅವಕಾಶ ಮಾಡಿಕೊಡಿ. ನಮ್ಮ ಹತ್ರ ಸಡನ್ಲಿ ನೀವು ಮುಜೀಬ್ರವರು ಗ್ರಾಮ ಪಂಚಾಯತ್ ಕ್ರಮ ಸದಸ್ಯರಾದ ಚಿಕ್ಕಸೋಮಣ್ಣನವರು ಅವ್ರಿಗೂ ಕೂಡ ಒಂದು ಗೌರವ. ಗಿರೀಶ್ ರವರು ಅಲ್ಲೇ ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದಂತಹ ಹಾಗೆಯೇ ಶುಭ ಕೋರಿಗೂ ಕೂಡ ಒಂದು ಗೌರವ ಸಮರ್ಪಣೆ. ಹಾಗೆಯೇ ಮಾಜಿ ಕಾಂಗ್ರೆಸ್ನ ಅಧ್ಯಕ್ಷರು ವಿನೋದ್ ರವರು ಉದ್ಯಮಿಗಳು ಯಾಕಂದ್ರೆ ಸಾಕ್ರಪ್ಪ ನಮ್ಗೆ ಆಗ್ದಂಗೆ